ಟೀಕೆಯನ್ನು ಸೆಲೆಬ್ರೇಷನ್ ಮಾಡೋದ್ರ ಮೂಲಕ ಸ್ವಾಗತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇದನ್ನು ಹೇಗೆ ನೋಡ್ತಾ ಇದೆ? ಇದೊಂದು ಹಾಸ್ಯಾಸ್ಪದ ಅಂತಿರೋ ಅಥವಾ ವಿಕೃತ ಮನೋಭಾವದವರು ಅಂತಿರೋ ಅನ್ನೋದು ಗೊತ್ತಾಗೋದಿಲ್ಲ. GSTಯನ್ನು ಕಡಿಮೆ ಮಾಡಿರೋದಕ್ಕೆ ಇವರು ಉತ್ಸವವನ್ನು ಮಾಡ್ತಾ ಇದ್ದಾರೆ ಅಂತಾರಲ್ಲ. 8 ವರ್ಷಗಳ ಕಾಲ ಜನರ ರಕ್ತವನ್ನು ಕುಡಿದ್ರಲ್ಲ ಇವರು, ಬಡವರ ಬೆನ್ನು ಮೂಳೆ ಮುರಿದ್ರಲ್ಲ. ಇದಕ್ಕೆ ಯಾರು ಹೊಣೆ ಅಂತೆ? GST 2017ರಲ್ಲಿ ಕಾಂಗ್ರೆಸ್ಸು UPA ಗೌರ್ಮೆಂಟ್ ತರಲಿಲ್ಲ. 2017ರಲ್ಲಿ ಇದೇ ಮೊಗಾಂಬೋರವರು ಬಂದು ಭಾಷಣ ಮಾಡಿ ನಾವು ದೇಶದಲ್ಲಿ 1 ನೇಷನ್ 1 ಟ್ಯಾಕ್ಸ್ ಅಂತೇಳಿ ಅದಕ್ಕೆ 4 ಸ್ಲ್ಯಾಬು 0, 5, 12, 18 5 ಸ್ಲ್ಯಾಬ್ಸ್ ಮಾಡಿ ಜನಗಳ ಮೇಲೆ ಭಾಳಷ್ಟು ಹೊರೆಗಳನ್ನು ಹಾಕಿದಂಥ ಮಹಾನುಭಾವರು ಇವರು. ಆವಾಗ ರಾಹುಲ್ ಗಾಂಧಿಯವರು 2017ನೇ ಇಸ್ವಿನಲ್ಲಿ ಹೇಳ್ತಾರೆ, ಇದರಲ್ಲಿ 2 ಸ್ಲ್ಯಾಬ್ ಮಾಡಿ 12 ಮತ್ತು 18 ಇದರಿಂದ ಜನಗಳಿಗೆ ಭಾಳ ಹೊರೆ ಆಗ್ತೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ IT ಸೆಲ್ಲು ಅವ್ರನ್ನ ತಮಾಷೆ ಮಾಡ್ತು. ಇವತ್ತೇನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದು ಹತ್ರಕ್ಕೆ ಬಂದಿರತಕ್ಕಂಥದ್ದು ನರೇಂದ್ರ ಮೋದಿ ಅವರು. ನಿನ್ನೆ ನೋಡಿದೆ ಯಾರೋ ಒಬ್ಬರು ಚಿಕ್ಕಪೇಟೆಯಲ್ಲಿ ಸ್ವೀಟ್ ಹಂಚ್ತಾ ಇದ್ದಾರೆ GST ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿ. 8 ವರ್ಷಗಳ ಕಾಲ ವಿಷ ಕುಡಿಸಿದ್ರಲ್ಲ ಜನಸಾಮಾನ್ಯರಿಗೆ, ಅದಕ್ಕೆ ಉತ್ತರ ಕೊಡೋದು ಯಾರು ಅಂತ ಇವ್ರು ಹೇಳಬೇಕಾಗುತ್ತೆ. ಮತ್ತು ಸಣ್ಣ ವ್ಯಾಪಾರಿಗಳಿಗಂತೂ ಪ್ರಾಣ ತೆಗೆದಿದ್ದಾರೆ. ಸಣ್ಣ ವ್ಯಾಪಾರಿಗಳು ಜೀವನ ಮಾಡೋಷ್ಟೇ ಮಾಡೋಕ್ಕಾಗದೇ ಇರೋಷ್ಟು ಕಷ್ಟ ಅನುಭವಿಸಿದ್ದಾರೆ. ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಏನು GSTನಲ್ಲಿ ಬರುತ್ತೆ ಅದು ತಡವಾಗಿ ಬರುತ್ತೆ, ರಾಜ್ಯಗಳಿಗೆ ಬರೋದಿಲ್ಲ. ಅದಲ್ಲದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು. ಹಾಲು, ಮೊಸರು, ಪೆನ್ಸಿಲ್ಲು, ಪುಸ್ತಕ ಮತ್ತು ಮೆಡಿಕಲ್ಲು, ಮಂಡಕ್ಕಿ, ಇದು ಏನಂತೀರ ಅದಕ್ಕೆ ಮೆಡಿಕಲ್ ಬಿಲ್ಸ್ ಎಲ್ಲ ಜಾಸ್ತಿ ಆಗಿ ಭಾಳ ಜನಸಾಮಾನ್ಯರು ಭಾಳ ತೊಂದರೆಗೆ ಈಡಾದಾಗ ಯಾರೂ ಸಹ ಕೇಳಲಿಲ್ಲ. ಈ ಒಂದು GST ಕಂಪ್ಲೇನ್ಸ್ ಮಾಡ್ತಾರಲ್ಲ, GST ಕಟ್ಟೋಕ್ಕೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಭಾಳ ಸುಲಭವಾದ ಪ್ರಕ್ರಿಯೆಗಳು, ಸಣ್ಣ ವ್ಯಾಪಾರಿಗಳಿಗೆ ಭಾಳಷ್ಟು ತೊಂದರೆ. ಯಾಕಂದರೆ ಅವರು IT ಇಂಜಿನಿಯರ್ಸ್ಗಳನ್ನೆಲ್ಲ ಅವ್ರನ್ನ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೆಲ್ಲ ನೇಮಿಸ್ಕೊಳ್ಬೇಕಂದ್ರೆ ಭಾಳಷ್ಟು ದುಬಾರಿ ಆಗಿತ್ತು. ಇದು ಹೇಳ್ತೀನಿ ಕೇಳಿ, 8 ವರ್ಷ GST ಕಲೆಕ್ಷನ್ ಆಗಿತ್ತು ನೋಡಿ. 64% GST ಕಲೆಕ್ಷನ್ ಆಗಿರೋದು ತಳಮಟ್ಟದಿಂದ 50% ಇರ್ತಕ್ಕಂಥ. ನಾನು ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಮತ್ತು ಏನು ದೊಡ್ಡ ದೊಡ್ಡ ವ್ಯಾಪಾರಿಗಳು ಅಂತ ಇದ್ದಾರೆ ನೋಡಿ, ಇವರ ಸ್ನೇಹಿತರು, ಇವ್ರು ಕೊಟ್ಟು 10% ಇವ್ರು ಕೊಟ್ಟಿರೋ GST ಟ್ಯಾಕ್ಸ್ 3%. ಅಂದರೆ ಬಡವರ ರಕ್ತವನ್ನು ಕುಡಿದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು GSTನ 2006ರಿಂದ 2010ವರೆಗೂ ಪಾರ್ಲಿಮೆಂಟಲ್ಲಿ GST ಚರ್ಚೆ ಆಗಿ ಪ್ರಣಬ್ ಮುಖರ್ಜಿಯವರು 2010ನೇ ಇಸ್ವಿನಲ್ಲಿ ಆ GSTಯನ್ನು ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ದೇಶದಲ್ಲಿ ಒಬ್ಬದೇ ಒಂದು ಮುಖ್ಯಮಂತ್ರಿ ವಿರುದ್ಧ ಮಾಡಿದ್ದು ಇದು ನರೇಂದ್ರ ಮೋದಿಯವರು. ಅದು 2016ರಲ್ಲಿ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ಅವ್ರು ವಿರುದ್ಧ ಮಾಡಿದ್ರು ಅಂತ ಹೇಳಿ. ಆದರೆ ಇವರು ಪ್ರಧಾನಮಂತ್ರಿ ಆದ ತಕ್ಷಣ ಬಡವರ ಬೆನ್ನನ್ನು ಯಾವ ರೀತಿ ಮುರಿಬೇಕು ಅನ್ನೋದು ಯೋಚನೆ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇಡೀ ದೇಶಕ್ಕೆ 5 ಗಂಟೆಗೆ ಬಂದು ಮಾತಾಡ್ತೀವಿ, ದೇಶವನ್ನು ಉದ್ದೇಶಿಸಿ ಮಾತಾಡ್ತೀವಿ ಅಂತ ನಾವೆಲ್ಲರೂ ಸಹ ನಿರೀಕ್ಷೆ ಮಾಡಿದ್ದು ಪ್ರಧಾನಮಂತ್ರಿಗಳು ಬಂದು ಜನಸಾಮಾನ್ಯರಲ್ಲಿ 140 ಕೋಟಿ ಜನ ಅವರಲ್ಲಿ ಬಂದು ಕ್ಷಮೆ ಯಾಚಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದರೆ ಬಿಟ್ಟರೆ ಅವರು ಬೊಗಳೆ ಭಾಷಣನೇ ಹೊಡಿತಾ ಇದ್ದಾರೆ ವಿನಃ GSTನಲ್ಲಿ ತೊಂದರೆ ಆಗಿ ಅನುಭವಿಸಿ ಪ್ರಾಣವನ್ನು ಕಳ್ಕೊಂಡವ್ರ ಬಗ್ಗೆ ಒಂದಿಷ್ಟು ಕೂಡ ಏನು ಚಕಾರ ಎತ್ತಿಲ್ಲದೆ ಇರ್ತಕ್ಕಂಥ ಮಹಾನುಭಾವ ಈ ಪ್ರಧಾನಮಂತ್ರಿಗಳು. ಅದಕ್ಕೆ ನಾನು ಹೇಳಿದ್ದು, ಜನರ ಸಂಕಷ್ಟಗಳು ಏನಿದೆ ಅದಕ್ಕೆ ಖುಷಿ ಬೀಳ್ತಕ್ಕಂಥದ್ದು, ಸಂತೋಷ ಬೀಳೋರು, ಉತ್ಸವ ಮಾಡ್ತಕ್ಕಂಥವ್ರು ವಿಕೃತ ಮನೋಭಾವದವರು ಭಾರತೀಯ ಜನತಾ ಪಾರ್ಟಿಯವರು. ಈಗ ಇವರು ಕಮ್ಮಿ ಮಾಡಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲೂ ಸಹ. ಈಗ ಮೊದಲೇ ಸರಿ ಇದ್ದಾಗಲೇ ನಮ್ಗೆ ಬರಬೇಕಾದ ಹಣ ನಮಗೆ ಬರ್ತಾ ಇರಲಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ಹಣ ನಷ್ಟ ಆಗುತ್ತೆ. ಇದನ್ನು ಯಾವ ರೀತಿ ಭರಿಸ್ತಾರೆ ಅನ್ನೋದು ನೋಡಬೇಕು. ಇದೇನಿದ್ರು ಬಿಹಾರ ಎಲೆಕ್ಷನ್ಗೆ ಮಾಡಿರ್ತಕ್ಕಂಥ ಥರ ಕಾಣುತ್ತೆ. ನಾವು ತೆರಿಗೆ ಇಳಿಸೋಕ್ಕಾಗದೇ ಇರೋದ್ರಿಂದನೇ ಗ್ಯಾರಂಟಿ ಸ್ಕೀಮ್ಗಳನ್ನ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಕೊಟ್ಟಿದ್ದು. ಸಿದ್ದರಾಮಯ್ಯನವರು ತೆರಿಗೆ ಇಳಿಸೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದವರು ತಮ್ಮ ತೆರಿಗೆಯನ್ನು ಇಳಿಸಬೇಕು, ನಮಗೆ ಬರಬೇಕಾಗಿರೋ ಹಣವನ್ನು ಕೊಡಬೇಕು. ನಾವು ಬೇರೆ ಏನು ಕೇಳ್ತಾ ಇಲ್ಲ. ನಮ್ಮದು ಬಿಮಾರು ಸ್ಟೇಟ್ ಅಲ್ಲ, ರೋಗಗ್ರಸ್ತ ರಾಜ್ಯ ಅಲ್ಲ.
ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ ಇವರು ಅವು ಎಲ್ಲವೂ ಸಹ ಅವ್ರು ಬರಬೇಕಾಗಿರೋದನ್ನು ಅವ್ರು ಕೊಡಬೇಕಾಗುತ್ತೆ. ಆದ್ದರಿಂದ ಅದಕ್ಕೋಸ್ಕರ ಈ ಏನು ಸ್ಲೋಗನ್ಗಳು ಕೊಟ್ಟಿದ್ದು ಬಚತ್ ಉತ್ಸವ ಅಂತೇಳಿ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದಾಗ ಅದನ್ನು ತಮಾಷೆ ಮಾಡಿದ್ರು. ಈಗ ಅದ್ರ ಬಗ್ಗೆ ಕಷ್ಟ ಅನುಭವಿಸಿರೋರ್ಗೆ ಏನು ಮಾಡ್ತಾರೆ ಅಂತ ಕೇಳಿ. ಅದಲ್ಲದೆ 2017ರಲ್ಲಿ ಬಂದ ತಕ್ಷಣ ನಿರಂತರವಾಗಿ ಆ GSTನ ಬದಲಾವಣೆಗಳು ಮಾಡ್ಕೊಂಡು ಬಂದರು. ಜನ ಕನ್ಫ್ಯೂಷನ್ ಆಗಿ ಎಷ್ಟೋ ಜನ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ GSTಗಳನ್ನ ಆ ಕಡೆ ಈ ಕಡೆ ಕಟ್ಟಕ್ಕಾಗದೆ. ಆದ್ದರಿಂದ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿಗಳಿದ್ದರೆ ಅದು ನರೇಂದ್ರ ಮೋದಿಯವರು ಅಂತ ಹೇಳಿಕ್ಕೆ ಇಚ್ಛೆ ಬಿಡ್ತೇನೆ.